ಏನು ಮೇಡಮ್ ಫೋನ್ ಮೇಲೆ ನಾವು ಕೂತಿದ್ಯಾ ಇದ್ಯಾಕೆ ಹಿಂಗೆ ಆಡ್ತಾ ಇದ್ದೀರಲ್ಲ ನೀವು? ಒಳ್ಳೆ ಅಮೋಸ ಹಿಂದೆ ಮುಂದೆ ಹಿಂಗೆ ಆಡೋದ ನೀವು? ನನ್ಗೆ ಸುಮ್ನೆ ಹೇಳ್ತಾ ಇದೀನಿ, ನನ್ನ ಹತ್ರ ಬೈಸ್ಕೋಬೇಡಿ. ನೀವ್ ಯಾರಿ ನೀವು? ಅಲ್ಲಿ ಪುನಃ ನೋಡಿ ಒಳ್ಳೆ ಯಾರ್ ಮ್ಯಾನೇಜರ್ ನೀವು? ಹಂಗೆ ಹೇಳಕ್ಕೆ ನೀವೇನಾದ್ರು ಅಮಾವಾಸ್ಯೆ ಫೋನ್ ಏನಾದ್ರು ಜಾಸ್ತಿ ಮಾಡ್ತಾ ಇದ್ದೀರಾ? ನೆನ್ನೆ ತಾನೇ ಅಮಾವಾಸ್ಯೆ ಹೋಗಿತ್ತು ಅಂತ. ಮೇಡಮ್ ಏನು ಮೇಡಮ್ ಮನೇಲಿ ಸಿಲಿಂಡರ್ ಖಾಲಿ ಆಗಿದೆಯಾ? ಅದೇನೋ ಅದು ಯಾವ್ದಾದ್ರು ಕೋಪ ಯಾವ್ದ್ರ ಮೇಲೆ ತಂದು ಹಾಕ್ತಾರಲ್ಲ ಹಂಗೆ ನೀವು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಷಯ ತೃತೀಯ ಸ್ಪೆಷಲ್ ಒಬ್ಬರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ನನಗೆ ಸುರೇಶ್ ಅನ್ನೋರು ಮೆಸೇಜ್ ಮಾಡಿದರೆ, ಸುನಿಲ್ ನಮ್ಮ ವೈಫು ಜೈಮಾಲಾ ಅಂತ ಹೇಳಿ ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಇವ್ರಿಗೆ ಟ್ರ್ಯಾಪ್ ಮಾಡೋಕ್ಕೂ ಮುಂಚೆ ನನ್ನ ಜೊತೆ ಸ್ವಾತಿ ಅನ್ನೋರನ್ನು ಕೂಡ ಕ್ಯಾಚ್ ಹಾಕೋತಾ ಇದ್ದೀನಿ. ಸ್ವಾತಿ ನಾನು ಸೇರಿ ಇವತ್ತು ಜೈಮಾಲಾ ಅವ್ರಿಗೆ ಟ್ರ್ಯಾಪ್ ಮಾಡ್ತಾಯಿದ್ದೀವಿ. ಸೊ ಅದು ಯಾವ ರೀತಿ ಮಾಡ್ತಾಯಿದ್ದೀವಿ ಹೆಂಗೆ ಅಂತ ಗೊತ್ತಾಗುತ್ತೆ. ಸೊ ರೈಟ್ ನಾವು ನಾನು ಸ್ವಾತಿ ಅನ್ನೋರು ಕಾಲ್ ಮಾಡ್ತೀನಿ. ನಾನು ಸ್ವಾತಿ ಸೇರಿ ನಾವೀಗ ಜೈಮಾಲಾ ಅನ್ನೋರಿಗೆ ಟ್ರ್ಯಾಪ್ ಮಾಡ್ತಾಯಿದ್ದೀವಿ. ಬನ್ನಿ ಮೊದಲು ನಾನು ಸ್ವಾತಿ ಅವ್ರಿಗೆ ಕಾಲ್ ಮಾಡಿಬಿಡ್ತೀನಿ. ಹಾಯ್ ಸ್ವಾತಿ. ಹಾಯ್ ಹ್ಯಾಪಿ ಅಕ್ಷಯ ತೃತೀಯ. ಹಾಯ್ ಸುನಿಲ್. ಎಸ್, ಇವತ್ತು ಮೊದಲನೇ ಟ್ರ್ಯಾಪು ನಾನು ನೀನು ಸೇರಿ ಮಾಡ್ತಾ ಇರೋದು. ನನಗೆ ಮೆಸೇಜ್ ಕಳಿಸ್ಯಾರೆ ಸುರೇಶ್ ಅಂತ ಹೇಳಿ ಬೆಂಗಳೂರಿಂದ, ಜೈಮಾಲಾ ಅಂತ ಅವ್ರ ವೈಫ್ ಅಂತೆ, ಅವ್ರಿಗೆ ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಸೊ ಅಕ್ಷಯ ತೃತೀಯ ಬೇರೆ ಇದೆ. ಸೊ ಇದೇ ವಿಚಾರವಾಗಿ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು. ಓಕೆನಾ? ಓಕೆ ಡನ್. ರೆಡಿನಾ? ರೆಡಿ. ಸೊ ನಾನು ಕಾಲ್ ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ತಾವುಂಟು, ಜೈಮಾಲಾ ಉಂಟು. ಓಕೆ ಡನ್. ಹಲೋ. ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ನೀವು ಒಡವೆ ಇಟ್ಟಿದ್ದೀರಲ್ಲ? ಹೌದು. ಸೊ ಈಗ ಒಡವೆದು ಬೆನಿಫಿಟ್ ಇದೆ, ಒಂದು ಆಫರ್ ಹೇಳ್ತೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಯಾರಾದ್ರೂ ತಿರುಪತಿಗೆ ಹೋಗಿ ಬಂದಿರೋರು ಇದಾರಾ? ನಿಮ್ ರಿಲೇಟಿವ್, ನಿಮ್ ಫ್ರೆಂಡ್ ಸರ್ಕಲ್? ಹೊರಗಡೆ ಹೋಗಿ ಬಂದಿರೋ ದೋಸೆ ಓಕೆ, ಬಟ್ ತಿರುಪತಿಗೆ ಯಾರು ಹೋಗಿ ಬಂದಿಲ್ಲ. ಹೋಗಿ ಬಂದಿರ್ಬೋದು ಮ್ಯಾಮ್. ಈ ತಿಂಗಳಲ್ಲಿ ಯಾರಾದ್ರೂ ಹೋಗಿರ್ಲಿ ಮೇಡಮ್. ಈ ತಿಂಗಳಲ್ಲ ಗೊತ್ತಿಲ್ಲ, ಕೇಳ್ಬೇಕು. ಯಾಕೆ ಕೇಳಿ ಮೇಡಮ್. ಮ್ಯಾಮ್ ಏನಿಲ್ಲ ಅಂತಂದ್ರೆ, ಇದು ಲೇಡೀಸ್ ಮಾತ್ರ ಕೊಡ್ತಾರ ಆಫರ್. ಏನಪ್ಪಾ ಅಂದ್ರೆ, ತಿರುಪತಿಗೆ ಯಾರು ಹೋಗಿರ್ತಾರೋ, ಅಂದ್ರೆ ತಿರುಪತಿಗೆ ನೀವೇ ಹೋಗ್ಬೇಕಾಗಿಲ್ಲ. ನಿಮ್ ಹಸ್ಬೆಂಡು, ನಿಮ್ ತಮ್ಮ, ನಿಮ್ ಅಕ್ಕ, ನಿಮ್ ಅಣ್ಣ, ಯಾರಾದ್ರೂ ಓಕೆನೆ. 3 ಜನ ನಿಮಗ್ ಗೊತ್ತಿರ್ಬೇಕು. ಏನಪ್ಪಾ ಅಂದ್ರೆ, ಅಕ್ಷಯ ತೃತೀಯಗೆ ಆಫರ್ ಕೊಡ್ತಾ ಇರೋದಿದ್ದು. ಯಾರು ತಿರುಪತಿಗೆ ಹೋಗಿ ಬಂದಿರ್ತಾರೋ 3 ಜನ, ನಿಮ್ ರಿಲೇಟಿವ್, ನಿಮ್ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಆಗಿರ್ಲಿ. ಸೊ ಅದ್ 3 ಜನ ಇರ್ಬೇಕು. ಅದ್ರಲ್ಲಿ ಇಬ್ರು ಗುಂಡೋಡ್ತಿರ್ಬೇಕು. ಸೊ ಯಾರು ಗುಂಡೋಡ್ತಿರ್ತಾರೋ ಆ ಇಬ್ರನ್ನ ಕರ್ಕೊ ಬರ್ಬೇಕು ನಮ್ ಬ್ರಾಂಚ್ಗೆ. 3 ಜನ ಕರ್ಕೊ ಬಂದಿರ್ತೀರಾ, ಅದ್ರಲ್ಲಿ ಇಬ್ರು ಗುಂಡೋಡ್ತಿರ್ಬೇಕು. ಅದ್ರಲ್ಲಿ ಒಬ್ರನ್ನ ವಿಡಿಯೋ ಮಾಡ್ಕೋತೀವಿ. ಸೊ ಒಬ್ರದ್ ವಿಡಿಯೋ ಏನಪ್ಪಾ ಅಂದ್ರೆ, ಅವ್ರು 3 ನಾಮ ಹಾಕೊಂಡು 2 ವೈಟ್ 1 ರೆಡ್ ಇದ್ ಹಾಕೊಂಡ್ ಬರ್ಬೇಕು. ಸೊ ಅವ್ರು ಬರೋದ್ ಹೆಂಗಿರ್ಬೇಕಂದ್ರೆ, ಡೈರೆಕ್ಟ್ ಒಂದು ಚೊಂಬು ಅಂದ್ರೆ ಏನಾದ್ರು ಒಂದ್ ಪಾತ್ರೆ ಹಿಡ್ದಿರ್ಬೇಕು. ಹಿಡ್ಕೊಂಡು ಗುಂಡೆ ಹೊಡ್ಕೊಂಡು. ನೀವ್ ಎಲ್ಲಿಂದ ಎಲ್ಲಿಂದ ಮಾಡ್ತಿರೋದು ನೀವು? ಮ್ಯಾಮ್ ನಾವು ಮಾಡ್ತಾರ ಮ್ಯಾಮ್. ಸುರೇಶ್ ಅಲ್ಲ ನಿಮ್ಮ ಹಸ್ಬೆಂಡ್ ಹೆಸರು? ಹೌದು. ಸೊ ಅದನ್ನೇ ಕೊಟ್ಟಿದ್ದು, ಅದಕ್ಕೆ ಅಂತಾನೆ ಅವ್ರಿಗೆ ಹೇಳಿದ್ವಿ ನಾವು. ಆಯ್ತು ಮೇಡಮ್ ನಾವ್ ಮಾಡ್ಕೋತೀವಿ, ಬಟ್ ಅದು ಲೇಡೀಸ್ ಇಂದಾನೇ ಆಗ್ಬೇಕು. ಅಂದ್ರೆ ಲೇಡೀಸ್ಗೆ ಅಂತಾನೆ ಸ್ಕೀಮ್ಸ್ ಬಿಟ್ಟಿರೋದು, ಅಕ್ಷಯ ತೃತೀಯಗೆ ಅಂತ. ನೀವು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ರಾ? ಮಾತಾಡಿದ್ವಿ ಮ್ಯಾಮ್. ಸೊ ಅವ್ರು ಹೇಳಿದ್ರು ಅದು ಲೇಡೀಸ್ಗೆ ಅಂದಿದ್ದಕ್ಕೆ ಅವ್ರು ನಿಮ್ ನಂಬರ್ ಕೊಟ್ರು. ಸೊ ಯಾರು 3 ಲಕ್ಷದ ಒಳಗಡೆ ಒಡವೆ ಇಟ್ಟಿರ್ತಾರೋ ಅವ್ರಿಗೆ ಒಡವೆ ವಾಪಸ್ ಕೊಡ್ತೇವೆ. ಬಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡು ಹೋಗ್ಬೇಕು ಅವ್ರು. ಆ 3 ಜನ ಇದಾರಲ್ಲ, ಆ 3 ಜನದ್ದು ಏನಾದ್ರು ಒಂದ್ ಸ್ಲಿಪ್ ಇರ್ಬೇಕು, ಹೋಗ್ ಬಂದಿದ್ದಾರೆ ಇವ್ರು ಅನ್ನೋದಕ್ಕೆ. ಹೌದು, ಏನಾದ್ರು ಒಂದ್ ಸ್ಲಿಪ್. ಏನಾದ್ರೂ ಒಂದ್ ಸ್ಲಿಪ್ ಟೋಟಲ್ ತಿರುಪತಿಗೆ ಅವ್ರ ಹೆಸರಲ್ಲಿ ಇರ್ಬೇಕು, ತಿರುಪತಿಗೆ ಹೋಗಿ ಬಂದವ್ರೆ ಅಂತ. ಸೊ ಇದ್ ಮಾಡುವಂದ್ರೆ ಅಕ್ಷಯ ತೃತೀಯಗೆ ಮಾತ್ರ ಇದು ಆಫರ್ ಕೊಡ್ತಾ ಇರೋದು. ಸೊ ನಿಮ್ ಹೆಸರು ಬೇಕಿದ್ರೆ ಇವಾಗ ನಾನು ಕರ್ಕೊಂಡ್ ಬರ್ತೀವಿ ಕನ್ಫರ್ಮ್ ಅಂತ ಹೇಳಿದ್ರೆ ನಾವ್ ನಿಮ್ ಹೆಸರು ಬರ್ಕೋತೀವಿ. ಇಲ್ಲ ಆಗಲ್ಲ ಅಂದ್ರೂ ಓಕೆನೆ, ನೋ ಪ್ರಾಬ್ಲಮ್. ಇಲ್ಲ, ನಾನ್ ವಿಚಾರಿಸ್ಬೇಕಲ್ವಾ, ನನ್ ಫ್ರೆಂಡ್ಸ್ ಯಾರು ಹೋಗಿದಾರ ನೋಡಿ ವಿಚಾರಿಸ್ಬಿಟ್ಟು ಆಮೇಲೆ ನಿಮಗ್ ಕಾಲ್ ಮಾಡ್ಬೇಕು. ಇವಾಗ ಒಂದ್ ಕೆಲ್ಸ ಮಾಡಿ, ಅಷ್ಟು ಇದಾಯ್ತು ಅಂತ ಹೇಳಿದ್ರೆ ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಬಟ್ ಇದನ್ನ ನಾನೇ ಹೇಳ್ಕೊಟ್ಟೆ ಅಂತ ಮಾತ್ರ ನಮ್ ಬ್ರಾಂಚ್ ಬಂದು ಹೇಳ್ಬಾರ್ದು. ಆಯ್ತು, ಹೇಳಿ. ಸೊ ನಾನು 2 ಟಿಕೆಟ್ ಕೊಡ್ತೀನಿ. ಅದೇ ನಾನು ಕೊಟ್ಟೆ ಅಂತ ಎಲ್ಲೂ ಬರಬಾರ್ದು. ಓಕೆ.
ಸೊ ಆ ಟಿಕೆಟ್ನ ಯಾರ್ ಅಂದ್ರೆ ಗುಂಡೆ ಹೊಡ್ತಿರೋರು ಯಾರಾದ್ರೂ ಇದಾರ ನಿಮ್ ರಿಲೇಟಿವ್ ಇದಾರೆ ಅಂದ್ರೆ ರೀಸೆಂಟ್ ಅಲ್ಲಿ ಓಡಿಸಿರ್ಬೇಕು, ಹೌದು ಇದಾರೆ. ಅವ್ರನ್ನ ಕರ್ಕೊಂಡ್ ಬನ್ನಿ ನೀವು, ಇಬ್ರು ಕರ್ಕೊಂಡ್ ಬನ್ನಿ. ಅಂದ್ರೆ 3 ಜನ ಟಿಕೆಟ್ ಬೇಕಾಗಿರೋದು. ಸೊ ಇಬ್ರು ಕೊಡಿ, ನಾನು ಏನೋ ಒಂದು ಮ್ಯಾನೇಜ್ ಮಾಡಿಸ್ತೀನಿ, ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ನೀವ್ ಕರ್ಕೊಂಡ್ ಬಂದು ಅವ್ರನ್ನ ಇವ್ರೆ ಅಂತ ಹೇಳಿದ್ರೆ ನೀವು ಎದುರುಬಾರ್ದ ಮೇಲೆ ಅಲ್ಲಿ. ಅಂದ್ರೆ ನಿಮ್ಗೆ ಗೊತ್ತಲ್ಲ ಹೆಂಗೆ ಸ್ವಲ್ಪ ಡೌಟ್ ಪಡೋದೆಲ್ಲ ಮಾಡ್ತಾ ಇರ್ತಾರೆ. ನೀವ್ ಅದೇನು ಮಾಡ್ಬೇಡಿ, ನಮ್ಮ ಬ್ರದರು ಅಥವಾ ನಿಮ್ಗೆ ಏನಾಗ್ಬೇಕು ಅವ್ರು ಅದನ್ನ ಹೇಳಿ ಬಂದು ಅವ್ರನ್ನ ಕರ್ಕೊಂಡ್ ಬರ್ ತೋರ್ಸಿ. ನಮ್ಮ ಮ್ಯಾನೇಜರ್ ನಾನು ಆಲ್ರೆಡಿ ಹೇಳಿರ್ತೀನಿ ಈ ತರ ಹಿಂಗೆ ಅಂತ. ಅವ್ರು ಬಂದು ಇಷ್ಟೇ ಹೇಳ್ಬೇಕಾಗಿರೋದು, ಶ್ರೀಮದ್ ರಮಣ ಗೋವಿಂದ ಗೋವಿಂದ ಅಂತ ಅದು ವಿಡಿಯೋ ಮಾಡ್ತಾರೆ ಅದನ್ನ. ಅವ್ರಿಗೂ ಹೇಳಿರಿ, ಆಮೇಲೆ ಅವ್ರು ನಾನು ಮಾಡಲ್ಲ ಬಿಡಲ್ಲ ಅಂತ ಹೇಳ್ಬಾರ್ದಲ್ಲ. ಸರಿ. ಹಲೋ, ಯಾರು ಮೇಡಮ್? ಇವಾಗ ಮಾತಾಡಿದ್ರಲ್ಲ ಮೇಡಮ್. ಹೇಳಿ ಗೊತ್ತಾಯ್ತು ಮೇಡಮ್. ಕೇಳಿದ್ರ ಮಾತಾಡಿದ್ರ? ಎಷ್ಟೊತ್ತಾಗತ್ತೆ ಬರೋದ್ ನೀವು? ಅಲ್ಲ, ನಮ್ಮ ಮನೆಯವರು ನನ್ಗೆ ಯಾರು ಕಾಲ್ ಬಂದಿಲ್ಲ ಅಂತ ಹೇಳಿದ್ರು. ಅವರು ಯಾರು ಹೇಳಿದ್ದು ಮ್ಯಾಮ್? ಅವರೇ ನಂಬರ್ ಕೊಟ್ಟಿದ್ದು? ಇಲ್ಲ, ನಮ್ಮ ಮನೆಯವರೇ ಹೇಳಿದ್ರು. ನನಗೆ ಜಸ್ಟ್ ಅವ್ರ ಹತ್ರನೇ ಮಾತಾಡ್ತಿದ್ದೆ. ಅವ್ರು ನನ್ಗೆ ಯಾವ್ದು ಕಾಲ್ ಬಂದಿಲ್ಲ, ನಾನ್ ಯಾರ ಹತ್ರನೂ ಮಾತಾಡಿಲ್ಲ ಅಂತ ಹೇಳಿದ್ರು ಅವರು. ಓಕೆ ಮೇಡಮ್, ಕಾನ್ಫರೆನ್ಸ್ ಮತ್ ನಂಬರ್ ಏನಕ್ಕೆ ಮೇಡಮ್ ಕೊಡ್ತಾರೆ? ನೋಡಿ ನಮ್ ಕೊಡ್ತಾರೆ ಅಂತಂದ್ರೆ ಹೇಳಿ, ಮತ್ತೆ ನೀವ್ ಅವರೇ ಕಾಲಲ್ಲಿ ಇದಾರೆ ನೋಡಿ. ಹಲೋ ಹಲೋ ಸರ್, ನಂಬರ್ ಕೊಟ್ಟಿದ್ರಲ್ಲ ಸರ್ ನೀವು? ಯಾರು ಹೇಳಿ ಮೇಡಮ್? ಸರ್ ನಾವು ಕಾಲ್ ಮಾಡ್ತಾ ಇರೋದು. ಓ ಹೌದೌದು, ನಾನೇ ನಂಬರ್ ಕೊಟ್ಟಿದ್ದೆ. ಅದೇನೋ ಹೇಳಿಲ್ಲ, ಅದು ಯಾರೋ ಫೋನ್ ಮಾಡಿದ್ರು, ಏನೋ ಗೋವಿಂದಾನ ಕೇಳಿದ್ರು ಅಂತ ಅಂದ್ರು. ಅಷ್ಟು ಬಿಟ್ರೆ ನಂಗೆ ಏನೋ ಅರ್ಥ ಆಗಿಲ್ಲ. ಗೋವಿಂದ ಮೇಡಮ್, ನೀವ್ ಹೇಳಿಲ್ವಾ ಮೇಡಮ್ ಕರೆಕ್ಟ್ ಆಗಿ? ನಾನ್ ಕರೆಕ್ಟ್ ಆಗಿ ಹೇಳಿದ್ದೇನೆ ಮೇಡಮ್. ಅವ್ರ ಅರ್ಥ ಮಾಡ್ಕೊಂಡಿರೋ ಅವರೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಈ ತರ ಹಿಂಗೆ ನೋಡಿ ಮೇಡಮ್. ಬ್ರಾಂಚ್ ಅಂದ್ರಲ್ಲ, ಎಲ್ಲಿಗೆ ಹೇಳಿ ನೀವ್ ಹೇಳ್ತಾ ಇರೋದು ಬನ್ನಿ ಅಂತ? ನನಗ್ ಡೌಟ್ ಇದೆ ಮೇಡಮ್. ನೀವು ಮ್ಯಾನೇಜರ್ ನಂಬರ್ ಇದೆ ನನ್ನ ಹತ್ರನೇ, ಬೇಕಾದ್ರೆ ಕಾಲ್ ಮಾಡಿ ಕೇಳಲಾ? ಒಂದ್ ನಿಮಿಷ ಇರಿ, ಅವ್ರಿಗೆ ಕಾನ್ಫರೆನ್ಸ್ ಆಗ್ತೀನಿ, ನೀವ್ ಅಲ್ಲೇ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಹಂಗೆ ಡೌಟ್ ಇದೆ ಅಲ್ವಾ? ಒಂದ್ ನಿಮಿಷ ಇರಿ. ಮಹೇಶ್ ಸರ್. ಸರ್, ಇಬ್ರು ಇದಾರೆ ಕ್ಯಾಂಡಿಡೇಟ್. ಸೊ ಅವ್ರಿಗೆ ಡೌಟ್ ಇದೆಯಂತೆ, ಅಂದ್ರೆ ನಮ್ದು ಬೆನಿಫಿಟ್ ಹೇಳಿದ್ದೆ ಶ್ರೇಯತ್ ಗೊತ್ತಿದೆ ಅವ್ರಿಗೆ. ಸೊ ಅವ್ರಿಗೆ ಡೌಟ್, ನನ್ಗೆ ಇದನ್ನ ನಂಬಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ. ಬ್ರಾಂಚ್ ಹತ್ರ ಬರಕ್ಕೆ ಹೇಳ್ತಾ ಇದೀನಿ, ಬರ್ತಾ ಇಲ್ಲ ಅವರು. ಇದು ಬೆನಿಫಿಟ್ ಅಂತ ಹೇಳಿದ್ರೆ ಹೇಳಿದೀನಿ ಸರ್, ಎಲ್ಲ ಹೇಳಿದೀನಿ ಅವರಿಗೆ. ಕೊಡಿ. ಸೊ ಅವರು ನಂಬ್ತಾ ಇಲ್ಲ. ಒಂದ್ಸಲ ಮಾತಾಡಿ ಸರ್ ಅವ್ರ ಹತ್ರ. ಮಾತಾಡಿ ಮೇಡಮ್, ನಮ್ಮ ಸರ್ ಇದ್ದಾರೆ. ಇಲ್ಲ ಹೇಳಿ. ಹಲೋ, ಹೇಳಿ ಸರ್. ಹೇಳಿ ಮೇಡಮ್, ಏನ್ ನಿಮ್ದು ಡೌಟ್? ಏನು ಮೇಡಮ್ ನಿಮ್ದು? ಅಲ್ಲ, ನನಗೇನ್ ಗೊತ್ತಾ, ಆಫರ್ ಇದೆ ಅಂತ ಓಕೆ. ಆಫರ್ ಇದ್ರೆ ಈ ರೀತಿ ಬಿಡ್ತಾರೆ ಯಾರಾದ್ರೂ? ಅವ್ರು ಹೇಳ್ತಿದಾರೆ ಏನಂತ, 3 ಜನ ಬರ್ಬೇಕಂತೆ, ಅದು ನಾಮ ಎಲ್ಲ ಇಟ್ಕೊಳ್ಬೇಕಂತೆ, ಸೊಮ್ಮು ಇಟ್ಕೋಬೇಕಂತ. ಈ ತರ ಯಾರಾದ್ರೂ ಮಾಡ್ತಾರ? ನೀವು ತಪ್ಪು ತಿಳ್ಕೊಂಡಿದ್ರೆ 3 ಜನನು ನಾಮ ಅಲ್ಲ, ಒಬ್ರು ನಾಮ ಹಾಕಿದ್ರೆ ಸಾಕು. ಬಟ್ ಅವರು ಎಲ್ಲಿಗೆ ಹೇಳಿದ್ದಾರೆ ಅಂತ ನನಗೆ ಕನ್ಫರ್ಮ್ ಮಾಡ್ತೀರಾ? ತಿರುಪತಿಗೋ ಅಥವಾ ಬೇರೆ ಕಡೆ ಎಲ್ಲಿ ಹೇಳಿದ್ದಾರೆ ಇವರು? ತಿರುಪತಿಗೆ ಹೋಗಿ ಬಂದಿರೋರು, ರೀಸೆಂಟ್ ಆಗಿ ಹೋಗಿ ಬಂದಿರೋರು ಬೇಕಂತೆ. ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರು ಅಂದ್ರೆ, ಅವ್ರು ಹೇಳ್ತಿದಾರೆ 3 ಲಕ್ಷದ ಒಳಗಡೆ ಏನಾದ್ರು ಇಟ್ಟಿದ್ರೆ ಓಡ್ವೇನ ಅದನ್ನ ಫ್ರೀಯಾಗಿ ಕೊಡ್ತಾರಂತೆ. ಸ್ಲಿಪ್ ಕೂಡ ಅವರೇ ಕೊಡ್ತಾರಂತೆ. ಫ್ರೀಯಾಗಿ ಏನಿಲ್ಲ, ಇದು ನಿಮ್ಗೆ ಅದನ್ನ ಪ್ಲೆಡ್ಜ್ ಮಾಡಿರೋದು ವಾಪಸ್ ಕೊಟ್ಟು ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡು ಹೋಗ್ಬೇಕು ಅಂತಾನೆ ಹೇಳಿದ್ರು. ಓಕೆ. ಇದು ಮೇಡಮ್, ಈಗ ನಿಮ್ಮ ಯಜಮಾನ್ರು ಫೋನ್ ಬಂದಿರೋದು ಅಥವಾ ನಿಮ್ಮ ಫೋನ್ ಬಂದಿರೋದು? ಇದು ನನಗೆ ಕಾಲ್ ಬಂದಿರೋದು. ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿದೀವಿ ಅಂತ ಹೇಳಿದ್ರು. ನಾವ್ ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿ ಕೇಳ್ದೆ. ನಮ್ಮ ಮನೆಯವ್ರು ನನಗೆ ಯಾವ್ದು ಕಾಲ್ ಬಂದಿಲ್ಲ ಅಂತ ನಮ್ಮ ಮನೆಯವ್ರು ಅಂದ್ರು. ಸರ್, ನಿಮ್ಗೆ ಯಾವ್ದು ನಮ್ಮ ನಿಮ್ಗೆ ಯಾವ್ದು ಕಾಲ್ ಬಂದಿಲ್ವಾ ಸರ್ ನಿಮ್ಗೆ ಇದುವರೆಗೂ? ಇಲ್ಲ ಸರ್, ಯಾವ್ದು ಬಂದಿಲ್ಲ. ಓಕೆ, ಮೆಸೇಜ್ ಏನಾದ್ರು ಬಂದಿರುತ್ತೆ ನೋಡಿ, ಅದಕ್ಕೆ ಓಕೆ ಏನಾದ್ರು ಕೊಟ್ಟಿರ್ತೀರಾ ನೀವು? ಸುಮ್ಮನೆ ನಮ್ಮ ಕಸ್ಟಮರ್ ಕೇರಿಂದ ನಿಮಗೆ ಫೋನ್ ಮಾಡಲ್ಲ. ಮೇಡಮ್, ನಿಮಗೆ ಈ ಥರ ಆಫರ್ ಇದೆ, ಅದು ಅಕ್ಷಯ ತೃತೀಯ ಕೊಡ್ತಿರೋದು, ಬೇರೆ ದಿನ ಕೊಡ್ತಾ ಇಲ್ಲ. ಯಾಕಂದರೆ ಇವತ್ತಿನ ದಿನ ಚಿನ್ನದ ರೇಟ್ ಎಷ್ಟಿದೆ ಅಂತ ನಿಮಗೂ ಗೊತ್ತು ಇವತ್ತು. ಯಾಕಂದರೆ ಅಕ್ಷಯ ತೃತೀಯ ದಿವಸ ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಸ್ಗಳೆಲ್ಲ ಏನೋ ತಗೊಬಂದ್ಬಿಟ್ಟಿರ್ತಾರೆ. ಪಾಪ ಹೆಣ್ಮಕ್ಳು ಹೊಟ್ಟೆ ಉರಿಸ್ತಿರ್ತಾರೆ. ಸೊ ಅವ್ರಿಗೆ ಒಂದು ಖುಷಿ ಆಗಲಿ ಅಂತ ಒಂದು ದೃಷ್ಟಿಯಿಂದ ನಾವು ಈ ಒಂದು ಆಫರ್ ಬಿಟ್ಟಿರೋದು ಮೇಡಮ್. ಸರ್, ನೀವು ಒಂದ್ ನಿಮಿಷ. ನೀವು ಮ್ಯಾನೇಜರ್ ಅಂತ ಹೇಳಿದ್ರಲ್ವಾ? ನೀವ್ ಹೇಳಿರೋದು ಸರ್ ಮ್ಯಾನೇಜರು? ಯಾಕಂದ್ರೆ ನಮ್ಗೆ ಗೊತ್ತಿರೋರು ಇಲ್ಲಿ ಪಕ್ಕದಲ್ಲೇ ಇದಾರೆ. ನೀವೆಲ್ಲಿರೋದು ಇವ್ರೆ? ನಾವಿರೋದು ಬ್ಯಾಂಗ್ಳೂರೇನೆ. ಗೊತ್ತು ನನಗೆ, ಬ್ಯಾಂಗ್ಳೂರೇನೆ. ನೀವೆಲ್ಲಿ ನಿಮ್ಮ ಪಕ್ಕದಲ್ಲಿ ಅಂತಂದ್ರೆ ಯಾವಾಗಲೂ ನಮ್ಮ ಆಫೀಸರು ನಮ್ಮ ಮ್ಯಾನೇಜರ್ಗಳೆಲ್ಲ ಬಂದು ನಿಮ್ಮ ಅಕ್ಕಪಕ್ಕ ಕೂತ್ಕೋತಾರ? ನಮ್ಮ ಅಕ್ಕಪಕ್ಕ ಕೂತ್ಕೊಂತಾರ ಅವರು. ಮತ್ತೆ ನಿಮ್ಮ ಪಕ್ಕ ಫಸ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಫಸ್ಟ್ ಆಫ್ ಆಲ್ ನಿಮ್ಗೆ ಬೇಕಾದ್ರೆ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ, ಆಯ್ತಾ? ಅದು ಬಿಟ್ಬಿಟ್ಟು ನೀವು ಯಾವ ಮ್ಯಾನೇಜರು ಅಂತ ನನ್ನ ಕೆಲಸಕ್ಕೆ ಕೇಳೋ ಅಷ್ಟು ಅಧಿಕಾರ ಇಲ್ಲ ನಿಮಗೆ, ಆಯ್ತಾ?
ಈಗ ಏನೋ ನಿಮಗೂ ಅಷ್ಟೇನೆ, ಕೇಳೋ ಅಧಿಕಾರ ನಿಮಗೂ ಇಲ್ಲ. ನಿಮ್ಗೂ ಇಷ್ಟ ಇಲ್ವಾ? ಅದನ್ನ ನೀವು ಕರೆಕ್ಟ್ ರೆಸ್ಪಾನ್ಸ್ ಮಾಡಿ ಮಾತಾಡ್ಬೇಕು. ಆಹಾ. ನೀವು ಹೆಂಗ್ ಮಾತಾಡೋದು? ಏನ್ ಹೆಂಗ್ ಮಾತಾಡ್ದೆ ನಾನು? ನೀವು ನೀವೇನ್ ಮಾತಾಡ್ತಿದ್ದೀರಿ ಈಗ? ಮೇಡಮ್ ಇರಮ್ಮ. ಸೈಲೆಂಟ್ ಇರಿ. ನಿಮ್ಮ ಯಜಮಾನ್ರು ಕೇಳ್ಕೊಳ್ಳಿ. ನಿಮ್ಮ ಯಜಮಾನ್ರು ನಮಗ್ ಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಯಜಮಾನ ಏನಂತ ಕೇಳ್ತಾ ಇದ್ದೀರಾ ಮೇಡಮ್ ನೀವು? ಏನಂತ ಕೇಳ್ತಾ ಇದ್ದೀರಾ ನೀವು? ನೀವೇನಂತ ಕೇಳ್ತಿದ್ದೀರಾ? ಫಸ್ಟ್ ಅವರಿಗೆ ಮರದಿ ಕೊಟ್ಟು ಮಾತಾಡೋದ್ ಕಲಿಯಕಲ್ರಿ. ಮ್ಯಾನೇಜರ್ ಆಗ್ಬೇಕು, ಯಾವನಾದ್ರೂ ಅಷ್ಟೇನೆ. ಅಲ್ಲ ಮೇಡಮ್, ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಈ ತರ ಮಾತಾಡೋದು ನೀವು? ಆವಾಜು ಕಟ್ಟೆ ಮಾಡ್ಬಿಟ್ರಲ್ಲ. ಬನ್ನಿ ಮಾಡಿ ಹೇಳ್ಬೇಡ. ಈಗ ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಹಲೋ ಸುರೇಶ್ ಅವರೇ, ಕಾನ್ಫರೆನ್ಸ್ ಕಾಲಕ್ಕೆ ಹೇಳ್ಬೇಡ ನಿಮ್ಮ ವೈಫ್ಗೆ. ಆಗ್ತೀನಿ. The person you are speaking with has put your call on hold. ಹಲೋ, ಏನ್ ಮಾಡ್ತಾ ಇದೀಯಾ? ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಎಲ್ಲ ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕು, ಹೋಗ್ತಾ ಇದೀನಿ. ಇದೀಯಾ? ನನ್ಗೆ ಮಾಡಕ್ ಕೆಲ್ಸ ಇಲ್ವಾ? ಅವ್ರು ಹೇಳೋದ್ ಏನಾರು ಅದು ಮತ್ತೆ ಫೋನ್ ಮಾಡಿದ್ರೆ ಯಾರು? ಮಾಡ್ತಾ ಇದ್ರು, ಫೋನ್ ಎತ್ತಿಲ್ಲ ನಾನು. ಏನು ಮೇಡಮ್, ಫೋನ್ ಮೇಲೆ ನಾವು ಕೂತಿದ್ಯಾ? ಇದ್ಯಾಕೆ ಹಿಂಗೆ ಆಡ್ತಾ ಇದ್ದೀರಲ್ಲ ನೀವು? ಒಳ್ಳೆ ಅಮೋಸ ಹಿಂದೆ ಮುಂದೆ ಹಿಂಗೆ ಆಡೋದ ನೀವು? ನನ್ಗೆ ಸುಮ್ನೆ ಹೇಳ್ತಾ ಇದೀನಿ, ನನ್ನ ಹತ್ರ ಬೈಸ್ಕೋಬೇಡಿ. ನೀವ್ ಯಾರಿ ನೀವು? ಅಲ್ಲಿ ಪುನಃ ನೋಡಿ, ಒಳ್ಳೆ ಯಾರ್ ಮ್ಯಾನೇಜರ್ ನೀವು? ಯಾರಿಗೆ ಅಂದ್ರೆ ಯಾರವ್ರು? ಅಮ್ಮ ಯಾರು ನೀವು? ಕಟ್ ಬೇರೆ ಮಾಡ್ತೀರಾ? ಒಳ್ಳೆ ನನ್ಗೆ ಹೇಳಕ್ಕೆ ನೀವೇನಾದ್ರು ಅಮಾವಾಸ್ಯೆ ಫೋನ್ ಏನಾದ್ರು ಜಾಸ್ತಿ ಮಾಡ್ತಾ ಇದ್ದೀರಾ? ನೆನ್ನೆ ತಾನೇ ಅಮಾವಾಸ್ಯೆ ಹೋಗಿತ್ತು ಅಂತ. ಮೇಡಮ್, ಏನು ಮೇಡಮ್, ಮನೇಲಿ ಸಿಲಿಂಡರ್ ಖಾಲಿ ಆಗಿದೆಯಾ? ಅದೇನೋ ಅದು ಯಾವ್ದಾದ್ರು ಕೋಪ ಯಾವ್ದ್ರ ಮೇಲೆ ತಂದು ಹಾಕ್ತಾರಲ್ಲ, ಹಂಗೆ ನೀವು ಇಲ್ಲ ಏನೇನೋ ಮಾಡ್ತಾ ಇದ್ದೀರಾ? ಸುಮ್ಮನೆ ನೋಡಿ, ಶಾಂತವಾಗಿ ಸ್ವಲ್ಪ ತಣ್ಣಗಾಗಿ ಮಜ್ಜಿಗೆ ಗಿಜ್ಜಿಗೆ ಕುಡ್ದು ನಾವ್ ಏನೇನೋ ಮಾಡ್ತೇವೆ, ನಾನ್ ಶಾಂತವಾಗಿ ಇದ್ದೀನಿ. ನೀವ್ ಮಾತಾಡೋ ರೀತಿ ಕರೆಕ್ಟ್ ಆಗಿ ಮಾತಾಡಿದ್ರೆ, ನಾನು ಮಾತಾಡೋ ರೀತಿ ಕರೆಕ್ಟ್ ಆಗಿ ಮಾತಾಡಿದ್ರೆ ನೀವೇನ್ ಅನ್ಬೇಕು? ಮ್ಯಾನೇಜರ್ ನಿಮ್ ಅಕ್ಕಪಕ್ಕದಲ್ಲಿ ಕೂತಿರ್ತಾರ ಅಂದ್ರೆ ಅದೇನ್ ಮಾತಾಡ್ತಾ? ಮತ್ತೆ ನೀವೇ ನಮ್ಮ ಪಕ್ಕದಲ್ಲಿ ಮ್ಯಾನೇಜರ್ ಅವರೇ ಅಂದ್ರಲ್ಲ, ಅದಕ್ಕೆ ಅಂದೆ. ಹಲೋ, ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದು ಅವ್ರ ಮನೆ, ಅದಕ್ಕೆ ಕೇಳ್ತಾ ಇರೋದು ನಾನು. ನೀವು ನನ್ನ ಮೇಲೆ ಡೌಟ್ ಪಟ್ರೆ ನಾನು ಮ್ಯಾನೇಜರ್ ಅಲ್ಲ ಅಂತಂದ್ರೆ ಏನು ಹೇಳಿ ಮತ್ತೆ ನಾನು? ನಿಮ್ಮನ್ನ ನಾನು ಮ್ಯಾನೇಜರ್ ಅಲ್ಲ ಅಂತ ಕೇಳಿಲ್ಲ, ನೀವು ಮ್ಯಾನೇಜರ್ ಅಂತಾನು ನಾನು ಕೇಳಿಲ್ಲ. ನೀವ್ ಎಲ್ಲಿರೋದು ಸರ್ ಅಂತ ಕೇಳಿದ್ ನಾನು ನಿಮ್ಮನ್ನ. ನನ್ನ ಹೆಂಡ್ತಿನೇ ಹಿಂಗೆ ಕೇಳಲ್ಲ ಎಲ್ಲಿರೋದು ಅಂತ. ನೀವೇನು ಮೇಡಮ್ ನಾನು ಕೇಳೋದು? ನಿಮ್ ಹೆಂಡತಿ ಕೇಳಿದ್ರೆ ನಿಮ್ ಹೆಂಡತಿನ ಕೇಳ್ಕೊಳ್ರಿ, ನನ್ನ ಹೆಸರು ಕೇಳ್ತೀರಾ ನೀವು? ಅದನ್ನ ನೀವು ನಿಮ್ಮ ಯಜಮಾನ್ರಿಗೆ ಹೇಳಿ, ನನ್ಗೆ ಹೇಳಿದ್ರೆ? ನನ್ ಗಂಡ ಕೇಳಿದ್ರೆ ನನ್ ಗಂಡ ಮನೆ ಹೇಳ್ತೀನಿ. ನಿಮ್ ಹೆಂಡತಿನ ಕೇಳಿ ನಿಮ್ ಹೆಂಡತಿನ ಕೇಳಿ. ನೀವ್ ಯಾಕೆ ನನ್ನ ಹತ್ರ ಅನ್ನಲ್ಲ ಅಂತ ನನ್ನ ಯಾಕೆ ಬಂದು ಕೇಳ್ತೀರಾ ನೀವು? ನೀವು ಗಂಡ ಹೆಂಡ್ತಿರ್ ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ತೀರಾ ಬಿಡಿ. ನಿಮಗೆ ಮಾಡಕ್ ಕೆಲಸ ಇದ್ರೆ ನನಗೆ ಕೆಲಸ ಇದೆ, ನನಗೆ ಕಾಲ್ ಎಲ್ಲ ಮಾಡ್ಬೇಡಿ. ನೀವು ಹಂಗೆಲ್ಲ ಹೇಳ್ಬೇಡಿ. ನಾನು ಮಾಡಕ್ ಕೆಲಸ ಇಲ್ಲ, ನಿಮ್ ಫೋನ್ ಇದೆ, ನೀನ್ ಯಾಕೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ಯಾ? ಅಯ್ಯೋ ದೇವ್ರೆ. ಅವ್ರು ಯಾರು ನಂಗೆ ಗೊತ್ತಾ? ನಿಮ್ಗೆ ಫೋನ್ ಮಾಡಿರೋದು ಸರ್? ಹಾಂ, ಕಟ್ ಮಾಡ್ಬಿಟ್ರಾ? ಹ್ಞೂ ಸರ್. ಮತ್ತೆ ಕಾಲ್ ಮಾಡಿ ಹೇಳ್ಬೇಡ. ಫುಲ್ ಶಾರ್ಟ್ ಟೆಂಪರು. ಹೇಳ್ಬೇಡ, ಕಟ್ ಮಾಡಿ ಕಾಲ್ ಮಾಡಿ. ತೆಗಿತಾನೆ ಇಲ್ಲ. ತೆಗಿತಾನೆ ಇಲ್ವಾ? ಮನೆಗೆ ಹೋಗಿ ನಿಮ್ಗೆ ಐತೆ ಸಿಲಿಂಡರ್ ತೆಗೆದು ತಲೆ ಮೇಲೆ ತಾಕ್ತಾರೆ. ಮೋಸ್ಟ್ಲಿ ಗಾಡಿ ಓಡಿಸ್ತಾ ಇರ್ತಾರೆ, ಡಿಕ್ಕಿಗೆ ಹಾಕ್ಬಿಡ್ತಾರೆ. ಥ್ಯಾಂಕ್ ಯು, ಹೇಳ್ಬಿಡಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಿಕ್ಕೆ ತುಂಬಾ ಖುಷಿ ಆಯಿತು. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಒಂದು ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹ್ಯಾಪಿ ಅಕ್ಷಯ ತೃತೀಯ. ಬಾಯ್. RJ Sunil Prank Calls.